ಶಿವನ ದೇವಸ್ಥಾನಕ್ಕೆ ಹೋದಾಗ ಜನರು ನಂದಿಯ ಕಿವಿಯಲ್ಲಿ ತಮ್ಮ ಆಸೆಗಳನ್ನು ಏಕೆ ಹೇಳುತ್ತಾರೆ? ನಂದಿ ಕೇವಲ ಶಿವನ ವಾಹನ ಅಲ್ಲ, ಆತ ಶಿವನ ಅತಿ ವಿಶ್ವಾಸವಂತ ಭಕ್ತ ಮತ್ತು ದೈವಿಕ ಸಂದೇಶವಾಹಕ ಎಂದು ನಂಬಲಾಗಿದೆ. ಪಕ್ಕದ ಆಂಧ್ರಪ್ರದೇಶದ ಯಾಗಂಟಿ ದೇವಸ್ಥಾನದಲ್ಲಿರುವ ನಂದಿ ಮೂರ್ತಿ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ದೊಡ್ಡದಾಗುತ್ತಿದೆ ಎಂಬ ವಿಶೇಷ ನಂಬಿಕೆ ಇದೆ. ಇದರ ಕಾರಣದಿಂದ ದೇವಾಲಯದ ಕೆಲವು ಕಂಬಗಳನ್ನು ತೆಗೆದುಹಾಕಲಾಗಿದೆ ಎನ್ನಲಾಗುತ್ತದೆ. ಮತ್ತೊಂದು ವಿಶೇಷವೆಂದರೆ, ಅನೇಕ ಶಿವ ದೇವಾಲಯಗಳಲ್ಲಿ ಭಕ್ತರು ನಂದಿಯ ಕೊಂಬುಗಳ ಮಧ್ಯದಿಂದ ಶಿವಲಿಂಗವನ್ನು ದರ್ಶನ ಮಾಡುತ್ತಾರೆ. ಇದು ಭಕ್ತಿ ಮತ್ತು ಏಕಾಗ್ರತೆಯ ಸಂಕೇತವಾಗಿದೆ. ರಾಮಾಯಣದ ಪ್ರಕಾರ ರಾವಣನು ನಂದಿಯನ್ನು ಅವಮಾನಿಸಿದಾಗ ನಂದಿಯ ಶಾಪವೇ ನಂತರ ವಾನರ ಸೇನೆಯ ಮೂಲಕ ಲಂಕೆಯ ಪತನಕ್ಕೆ ಕಾರಣವಾಯಿತು ಎಂದು ಪುರಾಣಗಳು ಹೇಳುತ್ತವೆ. ನಂದಿ ಕೇವಲ ಒಂದು ಕಲ್ಲಿನ ಮೂರ್ತಿಯಲ್ಲ, ಆತ ಭಕ್ತಿ, ಸಹನೆ ಮತ್ತು ಧರ್ಮದ ಶಾಶ್ವತ ಪ್ರತೀಕ.